ಜೀವನೋಪಾಯ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಜೀವನೋಪಾಯ ಅದರಷ್ಟಕ್ಕೆ ಗಾಳಿಯಲ್ಲಿರಲ್ಲ, ಅನ್ನಭಾಗ್ಯದ ಮೂಲಕ ನಡೆಯಲ್ಲ. ಆವಾಗ ಉದ್ಯೋಗದ ಹಕ್ಕು ಕೂಡ ಒಂದು ಮೂಲಭೂತ ಹಕ್ಕಿನ ಭಾಗವಾಗಿಯೇ ಬರುತ್ತೆ. ಒಂದು ಗುಂಡು ಹೊಡಿ ಮಣ್ಣುಮುಚ್ಚು ಅಂತ ಹೇಳುವಂತ ನಿಷ್ಪ್ರಯೋಜಕವಾದಂಥ ಯಾಂತ್ರಿಕವಾದದ್ದಲ್ಲ. NREG ಅಂದರೆ ಎಂಪ್ಲಾಯ್ಮೆಂಟ್ ಅಲ್ಲ, ಅದು ಒಂದು ಪಂಚಾಯತಿನ, ಒಂದು ಗ್ರಾಮದ ಪರಿಸರವನ್ನೇ ರೂಪಾಂತರಗೊಳಿಸಬಲ್ಲಂತ. ಯಾವುದೇ ವಿಕೇಂದ್ರೀಕೃತವಾಗಿ ಒಂದು ಯೋಜನೆ ಜಾರಿಯಾದಾಗ ಅದ್ರಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳೋದು ಬಹಳ ಸುಲಭ. ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರದ ಬಗ್ಗೆ ಯಾರೋ ಮಾತಾಡ್ತಾ ಇರುವಾಗ ಒಂದು ಪಂಚಾಯತ್ ಮಟ್ಟದಲ್ಲಿ ಬಹಳ ದೊಡ್ಡದು ಅಂತ ಹೇಳೋದಿದೆಯಲ್ಲ. ಭ್ರಷ್ಟಾಚಾರ ಎಲ್ಲಿಂದ ಬರುತ್ತೆ ಅಂತಂದ್ರೆ ಯಾರನ್ನ ಹೇಳ್ತೀರಿ? ಕಾರ್ಮಿಕರು ಭ್ರಷ್ಟರು ಅಂತೀರಾ? ಕಾರ್ಮಿಕರನ್ನು ಭ್ರಷ್ಟ ಮಾಡೋಷ್ಟು ಅವರು ಸಶಕ್ತರೇ? ಬಡವರ ಸಂಖ್ಯೆ ಕಡಿಮೆ ಇದೆ ಅಂತಂದ್ರೆ ಕಿತ್ತಾಕ್ಬಿಡ್ಬೋದಲ್ಲ. ಯಾಕೆ ಅನ್ನಭಾಗ್ಯವನ್ನು ಕೇಂದ್ರ ಸರ್ಕಾರವು ಮುಂದುವರಿಸ್ತಾ ಇದೆ? ನಮಸ್ಕಾರ, ನಾನು KP ಸುರೇಶ ಕಂಜರ್ಪಣೆ. ಫೈಲ್ ಅನಾಲಿಸಿಸ್ಗೆ ಎಲ್ರಿಗೂ ಸುಸ್ವಾಗತ. ಈ ಬಾರಿಯ ಈ ವಿಶ್ಲೇಷಣೆಯಲ್ಲಿ ನಾನು ಉದ್ಯೋಗ ಖಾತ್ರಿ ಯೋಜನೆ ಅಂತ ಜನಪ್ರಿಯವಾಗಿ ಇರುವ ಮಹಾತ್ಮ ಗಾಂಧಿ ನರೇಗಾ ಅಂತ ಏನು ಕರೀತಾರೆ, ಉದ್ಯೋಗ ಖಾತ್ರಿ ಕಾನೂನದು, ಅದರ ಬದಲಾಗಿ ಕೇಂದ್ರ ಸರ್ಕಾರ VBGramಜಿ ಅನ್ನೋ ಹೊಸ ಕಾನೂನನ್ನ ತಂದಿದೆ. ಅದರ ವಿರುದ್ಧ ದೇಶಾದ್ಯಂತ ಕಾರ್ಮಿಕರ ಒಕ್ಕೂಟಗಳು, ಜನಪರ ಸಂಘಟನೆಗಳು ಧ್ವನಿ ಎತ್ತಿದ್ದಾವೆ. ರಾಷ್ಟ್ರ ಮಟ್ಟದಲ್ಲೂ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನು ಹಮ್ಮಿಕೊಂಡಿದ್ದಾವೆ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿದ್ದರೂ ಕೂಡ ಈ ಯೋಜನೆ ಬಗ್ಗೆ ಬಹಳವಾದಂಥ ಒಂದು ಕಾಳಜಿಯನ್ನು ತೋರಿಸಿ ಉದ್ಯೋಗ ಖಾತ್ರಿ ಯೋಜನೆ, ನರೇಗಾ ಅಂತ ಏನು ಕರಿತೀವಿ, ಅದು ಬೇಕು. ಹೊಸದಾಗಿ ತಂದಿರುವಂಥ VBGramಜಿ ಏನಿದೆ ಅದನ್ನ ಹಿಂತಗೋಬೇಕು ಅನ್ನೋ ನಿಲುವನ್ನ ಬಹಳ ಗಟ್ಟಿಯಾಗಿ ತಗೊಂಡಿದ್ದಲ್ದೇನೆ ಆ ಕುರಿತಾಗಿ ಒಂದು ವಿಶೇಷ ಅಧಿವೇಶನವನ್ನು ಕೂಡ ಕರ್ನಾಟಕ ಸರ್ಕಾರ ಕರೆದಿದೆ, ಚರ್ಚೆ ಆಗ್ತಾ ಇದೆ. ಇದು ಬಹಳ ಐತಿಹಾಸಿಕವಾದಂಥ ಒಂದು ಘಟನೆ ಅಂತ ಅನ್ಸುತ್ತೆ. ಆದರೆ ನಮ್ಮ ಅಧಿವೇಶನದಲ್ಲಿ ಕಾಂಗ್ರೆಸ್ಸು ಇದರ ಬಗ್ಗೆ ಒಂದು ನಿರ್ಣಯವನ್ನು ಮಾಡುವಂಥ, ಮಂಡನೆಯನ್ನು ಮಾಡೋದಕ್ಕೂ ಅವಕಾಶ ಕೊಡದೇ ಇರುವ ರೀತಿಯಲ್ಲಿ ವಿರೋಧ ಪಕ್ಷಗಳು ಅದರ ವಿರುದ್ಧ ಮಾತಾಡ್ತಿದ್ದಾವೆ. ಒಂದರ್ಥದಲ್ಲಿ ವಿಷಯಾಂತರ ಮಾಡೋದಕ್ಕೆ, ಗಮನ ಬೇರೆ ಸೆಳೆಯೋದಕ್ಕೆ ತಿಮ್ಮಾಪುರ್ ಅವರ ರಾಜೀನಾಮೆ ಇರಬಹುದು, ಇನ್ಯಾವುದನ್ನೇ ಇಟ್ಕೊಂಡು ಮಾತಾಡ್ತಿದ್ದಾರೆ. ಮೊದಲು ರಾಜ್ಯಪಾಲರ ಭಾಷಣದ ಬಗ್ಗೆ ಏನಾಯಿತು, ಆಮೇಲೆ ಯಾವುದೋ ಒಂದು ಜಾಹೀರಾತಿನ ಕುರಿತಾಗಿ, ಅದು ಮೂಲತಃ ಏನು ಅಂದ್ರೆ ಇಂಗ್ಲಿಷ್ನಲ್ಲಿ ಒಂದು ಮಾತಿದೆ, ಮರ ನೋಡ್ತಾ ನೋಡ್ತಾ ಕಾಡು ಮರ್ತಂಗೆ ಅಂತ. ದಿ ಬಿಗ್ಗರ್ ಪಿಕ್ಚರ್ ಅಂತ ಏನು ಕರಿತೀವಿ, ಅದು ಬಿಟ್ಬಿಟ್ಟು ಸಣ್ಣ ಸಣ್ಣದಕ್ಕೆ ಕಚ್ಕೊಂಡು ಕಾಲಹರಣ ಮಾಡುವಂಥ ಕೆಲಸ ಮಾಡ್ತಿದ್ದಾವೆ. ನನಗದು ಮುಖ್ಯ ಅಲ್ಲ. BJP ಈಗಾಗಲೇ ಮೊನ್ನೆ ಒಂದು ಮಹಾಪಂಚಾಯತ್ ಅಂತ ಫ್ರೀಡಂ ಪಾರ್ಕ್ನಲ್ಲಾಗಿ ಒಂದು 6,000 ಮಹಿಳೆಯರು, 6,000-8,000 ಮಹಿಳೆಯರು ಬಂದಿದ್ರು.
ಇದರ ವಿರುದ್ಧ ತಮ್ಮ ಅನುಭವವನ್ನು ಮತ್ತು ಇದು ಯಾಕೆ ಬೇಡ ಅನ್ನೋದನ್ನು ಬಹಳ ಸಶಕ್ತವಾಗಿ ಅಲ್ಲಿ ಮಾತಾಡಿದಂಥ ಎಲ್ಲ ಕಾರ್ಮಿಕ ನಾಯಕರು ಮತ್ತು ಕಾರ್ಮಿಕ ಮಹಿಳೆಯರು ಅದನ್ನು ತುಂಬ ಪಾಂಡಿತ್ಯಪೂರ್ಣವಾಗಿ ಮಂಡಿಸಿದ್ದಾರೆ. ಅಸೆಂಬ್ಲಿನಲ್ಲಿ ಮಂಡಿಸಿದಷ್ಟೇ ಸಮರ್ಥವಾಗಿ ಮಂಡಿಸಿದ್ದಾರೆ. ನಮ್ಮ ಶಾಸನ ಸಭೆ ಒಳಗಡೆ ಕಾಂಗ್ರೆಸ್ಸನ್ನ ತಾನಿರುವ ಸ್ಥಾನದ ಕಾರಣಕ್ಕಾಗಿ ಬಿಜೆಪಿ ಮತ್ತು JDS ವಿರೋಧಿಸ್ತಾ ಇದ್ದಾಗಲೂ ಕೂಡ ಅರ್ಥಪೂರ್ಣವಾದ ಚರ್ಚೆ ಮಾಡಿದ್ದ ಕಂಡಿಲ್ಲ. ನಾವು ಆ ಕೆಲವು ಶಾಸಕರನ್ನ ಇದನ್ನ ನೀವು ಅಲ್ಲಿ ಮಾತ್ರ ಅಲ್ಲ, ಇಲ್ಲಿ ಕೇಳುವವರು ಇದ್ದಾರೆ, ಫಲಾನುಭವಿಗಳು ಯಾರಿದ್ದಾರೆ ಕಾರ್ಮಿಕರು, ಅವರು ಇದ್ರ ಕುರಿತಾಗಿ ಯಾವ ಪ್ರಶ್ನೆಗಳನ್ನ ಎತ್ತಿದ್ದಾರೆ, ಅದಕ್ಕೆ ತಾವು ದಯವಿಟ್ಟು ಉತ್ತರ ಕೊಡ್ಬೋದಾ ಅಂತಂದ್ರೆ ಅವ್ರು ಇವತ್ತಿನವರೆಗೂ ಬಂದಿಲ್ಲ. ಅದು ಆ ರೀತಿಯ ಒಂದು ವೈಪರೀತ್ಯವನ್ನು ಇಟ್ಕೊಂಡೇ ನಮ್ಮ ಮುಂದಿನ ಹೋರಾಟ ನಡೆಯುತ್ತೆ. ಬಹಳ ಮುಖ್ಯವಾಗಿ ಎರಡು ನರೇಗಾದಲ್ಲಿ ಏನಿತ್ತು, BB ಗ್ರಾಮದಲ್ಲಿ ಏನು ಇದೆ ಅಥವಾ ಏನಿಲ್ಲ, ಇದರಲ್ಲಿ ಇರೋದನ್ನು ಯಾವುದು ಬದಲು ಮಾಡಿದ್ದಾರೆ, ಈ ಅಂಶಗಳಲ್ಲಿ ಹೆಚ್ಚಿನ ಗೊಂದಲ ಈಗಿಲ್ಲ. ಮುಂದೆ 15 ದಿವಸಗಳ ಮೊದಲಿತ್ತು, ಈಗ ಅದು ವ್ಯಾಪಿಯಾಗಿದೆ, ಸರ್ವವ್ಯಾಪಿಯಾಗಿ ಎಲ್ಲರೂ ಮಾತಾಡ್ತಿದ್ದಾರೆ. ಮುಖ್ಯತಃ ಅದರ ಲಕ್ಷಣ ಯಾವುದು ಅಂದ್ರೆ, ನಮ್ಮ ಭಾರತದ ಸಂವಿಧಾನ ಬಿಟ್ರೆ ಈ ದೇಶದಲ್ಲಿ ಪ್ರಜೆಯೇ ಸರ್ವೋಚ್ಚ, ಆತನ ಬೇಡಿಕೆಗನುಗುಣವಾಗಿ ಸರ್ಕಾರ ಆಸ್ ಎನ್ ಏಜೆಂಟ್, ಒಂದು ಮಾಧ್ಯಮವಾಗಿ ಸೇವಕನಾಗಿ ಕೆಲಸ ಮಾಡಬೇಕು ಅನ್ನುವುದನ್ನ ಪುರಾವೆ ಸಹಿತ ಮುಂದಿಟ್ಟ ಒಂದು ಅಪೂರ್ವವಾದ ಕಾನೂನು ನರೇಗಾ. ಇಟ್ಸ್ ಎ ಡಿಮಾಂಡ್ ಡ್ರಿವನ್. ಜೀವನೋಪಾಯ ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದ ಮೇಲೆ ಜೀವನೋಪಾಯ ಅದರಷ್ಟಕ್ಕೆ ಗಾಳಿಯಲ್ಲಿರಲ್ಲ, ಅನ್ನಭಾಗ್ಯದ ಮೂಲಕ ನಡೆಯಲ್ಲ. ಆವಾಗ ಉದ್ಯೋಗದ ಹಕ್ಕು ಕೂಡ ಒಂದು ಮೂಲಭೂತ ಹಕ್ಕಿನ ಭಾಗವಾಗಿಯೇ ಬರುತ್ತೆ. ಅದನ್ನು ಬಹಳ ಸ್ಪಷ್ಟವಾಗಿ ಮಂಡಿಸಿ ಅದನ್ನೊಂದು ಕಾನೂನಾಗಿ ಪರಿವರ್ತಿಸಿದಂಥ ಒಂದು ಉದಾಹರಣೆ ಇದ್ರೆ, ಪುರಾವೆ ಇದ್ರೆ ಅದು MG ನರೇಗಾ. ನೀವು ನನಗೆ ಕೆಲಸ ಬೇಕು ಅಂತ ಹೇಳ್ತೀರಾ, ಪಂಚಾಯತ್ ಕೊಡ್ಬೇಕು, ಪಂಚಾಯತ್ ಸರ್ಕಾರ ಯಾವ ಯಾವ ಯೋಜನೆಗಳು ಸರ್ಕಾರ ಇವರನ್ನು ದುಡಿಸ್ಕೊಳ್ಳೋದಕ್ಕೆ ಬೇಕಾದ ಅಂಶಗಳನ್ನೆಲ್ಲ ಅಲ್ಲಿದೆ, ಕೊಡ್ಬೇಕು. ಕೊಡದೇ ಇದ್ರೆ ನಿರುದ್ಯೋಗ ಭತ್ಯೆಯನ್ನು ಕೊಡ್ಬೇಕು. ಯೋಜನೆಗಳನ್ನು ಯಾರು ಮಾಡ್ತಾರೆ? ಈ ಒಂದು ಗ್ರಾಮ ಪಂಚಾಯತ್ನಲ್ಲಿ ಉದ್ಯೋಗ ಕೇಳುವಂತ ಕಾರ್ಮಿಕರಿಗೆ ಉದ್ಯೋಗ ಕೊಡೋದಕ್ಕೆ ಸುಮ್ಮನೆ ಒಂದು ಗುಂಡು ಹೊಡಿ ಮಣ್ಣುಮುಚ್ಚು ಅಂತ ಹೇಳುವಂತ ನಿಷ್ಪ್ರಯೋಜಕವಾದಂಥ ಯಾಂತ್ರಿಕವಾದದ್ದಲ್ಲ, ಅದು ಆಸ್ತಿಗಳನ್ನು ಸೃಷ್ಟಿ ಮಾಡಬೇಕು. ಒಂದು ಸಮುದಾಯದ ಅಭಿವೃದ್ಧಿಗೆ ಬೇಕಾದಂಥ ಸಮುದಾಯದ ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸುವಂಥ ಕಾಮಗಾರಿಗಳ ಮೂಲಕ ಒಂದು ಗ್ರಾಮ ತನ್ನಿಂತಾನೆ ಸ್ವಾಯತ್ತವಾಗಬೇಕು ಅನ್ನುವ ಆಶಯದೊಟ್ಟಿಗೆ ಬಂದಿದೆ. ಒಂದರ್ಥದಲ್ಲಿ ಅದನ್ನ ಇಕೋಲಾಜಿಕಲ್ ಗ್ಯಾರಂಟಿ ಆಕ್ಟ್ ಅಂತಲೂ ಕರೆದಿದ್ದಿದೆ. NREG ಅಂದ್ರೆ ಎಂಪ್ಲಾಯ್ಮೆಂಟ್ ಅಲ್ಲ, ಅದು ಒಂದು ಪಂಚಾಯತಿನ, ಒಂದು ಗ್ರಾಮದ ಪರಿಸರವನ್ನೇ ರೂಪಾಂತರಗೊಳಿಸಬಲ್ಲಂತ, ಅದನ್ನ ಉತ್ತಮಗೊಳಿಸಬಲ್ಲಂತ ಒಂದು ಸಾಧನವಾಗಿ ಬಳಸ್ಬೋದು ಅಂತ. ಆದ್ರಿಂದಾನೇ ನಮ್ಮ ಹಲವಾರು ಇಲಾಖೆಗಳಿಗೆ ಅವರವರು ಮಾಡುವ ಕೆಲಸವನ್ನು ಅದು ಹಂಚಿಕೊಟ್ಟಿದೆ. ಕೃಷಿ ಇಲಾಖೆ, ಅರಣ್ಯ ಇಲಾಖೆ, ನೀರಾವರಿಯ ಕೆಲವು. ಸೊ ಪ್ರತಿ ಇಲಾಖೆಯು ತನ್ನ ಕಾಮಗಾರಿಗಳನ್ನ ಪಂಚಾಯತ್ ಮಟ್ಟದಲ್ಲಿ ಈ ಕಾರ್ಮಿಕರನ್ನು ಬಳಸಿಕೊಂಡು ಆಸ್ತಿಯನ್ನು ಸೃಷ್ಟಿ ಮಾಡುವಂತ ಕೆಲಸಗಳನ್ನು ಮಾಡಿದೆ. ಸಾಕಷ್ಟು ಪುರಾವೆಗಳಿದ್ದಾವೆ. ಇನ್ನೊಂದು ಕಡೆ ರೈತರು ತನ್ನ ಸ್ವಂತ ಜಮೀನಿನಲ್ಲಿ ಭೂಮಿಯನ್ನು ಅಭಿವೃದ್ಧಿಪಡಿಸುವಂತ ಕಾಮಗಾರಿಗಳನ್ನು ಮಾಡಬಹುದು. ಬದು ಹಾಕೋದಿರ್ಬೋದು, ಇನ್ಯಾವುದೋ ಇರ್ಬೋದು, ಕೃಷಿ ಹೊಂಡ ಇತ್ಯಾದಿಗಳನ್ನು ಮಾಡುವಂತ ಅವಕಾಶಗಳನ್ನು ಈ ಒಂದು ಕಾನೂನು ಯೋಜನೆ ಕಲ್ಪಿಸಿದೆ. ಈ ಕೆಲಸಗಳು ಆಗ್ತಾ ಬಂದಿದ್ದಾವೆ. ಯಾವುದೇ ವಿಕೇಂದ್ರೀಕೃತವಾಗಿ ಒಂದು ಯೋಜನೆ ಜಾರಿಯಾದಾಗ ಅದ್ರಲ್ಲಿ ಭ್ರಷ್ಟಾಚಾರ ಇದೆ ಅಂತ ಹೇಳೋದು ಬಹಳ ಸುಲಭ. ಯಾಕಂದ್ರೆ ಇಟ್ಸ್ ಬೇಸಿಕಲಿ ಮೈಕ್ರೋ ಲೆವೆಲ್ ಇಂಪ್ಲಿಮೆಂಟೇಷನ್. ದೊಡ್ಡ ಮಟ್ಟದಲ್ಲಿ ನಡೀತಾ ಇರೋ ಭ್ರಷ್ಟಾಚಾರದ ಬಗ್ಗೆ ಯಾರು ಮಾತಾಡ್ತಾ ಇರುವಾಗ ಒಂದು ಪಂಚಾಯತ್ ಮಟ್ಟದಲ್ಲಿ ಬಹಳ ದೊಡ್ಡದು ಅಂತ ಹೇಳೋದಿದೆಯಲ್ಲ, ಅದು ಮೂಲತಃ ಒಂದು ದೊಡ್ಡ ಆಷಾಢಭೂತಿತನ ಸರ್ಕಾರದ್ದು. ಇವತ್ತು BJP ಇವರು ಮತ್ತು ಕೇಂದ್ರ ಸರ್ಕಾರ ಕೂಡ ಅಲ್ಲಿ ಭ್ರಷ್ಟಾಚಾರ ಇದ್ರೆ ಅದನ್ನ ಈ ಕಾನೂನಿನ ಒಳಗಡೆ ತಡೆಗಟ್ಟುವಂತ ಮಾರ್ಗೋಪಾಯಗಳನ್ನ ಕಂಡು ಹುಡುಕೋದು ಒಂದು ಸರ್ಕಾರದ ಜವಾಬ್ದಾರಿ. ಭ್ರಷ್ಟಾಚಾರ ಎಲ್ಲಿಂದ ಬರುತ್ತೆ ಅಂತಂದ್ರೆ ಯಾರನ್ನ ಹೇಳ್ತೀರಿ? ಕಾರ್ಮಿಕರು ಭ್ರಷ್ಟರು ಅಂತೀರಾ? ಕಾರ್ಮಿಕರನ್ನು ಭ್ರಷ್ಟ ಮಾಡೋಷ್ಟು ಅವರು ಸಶಕ್ತರೇ? ಆವಾಗ ಅಲ್ಲಿ ಮೆಟೀರಿಯಲ್ ಬಳಸ್ಕೊಂಡು, ಇವರ ಹೆಸರನ್ನು ಬಳಸ್ಕೊಂಡು, ಇವರ ಕಾರ್ಡನ್ನು ಬಳಸ್ಕೊಂಡು
ಕಾಂಟ್ರಾಕ್ಟರ್ ಒಬ್ಬ ಮಾಡಿದಾನೆ ಅಂತ ಅಲ್ಲಿ ಬರುತ್ತೆ. ಅದು ಸರ್ಕಾರದ ಅಧಿಕಾರಿಗಳ ಕಣ್ಣಿಗೆ ಬಿದ್ದಿಲ್ವೇ? ಈ ತರ ಹತ್ತಾರು ಪ್ರಶ್ನೆಗಳು ಸರ್ಕಾರಕ್ಕೆ ಬೌನ್ಸ್ ಆಗತ್ತೆ, ರೀಬೌನ್ಸ್ ಆಗತ್ತೆ. ಭ್ರಷ್ಟಾಚಾರದ ಮಾತೆತ್ತಿದೆ. ಅದಕ್ಕೆ ಕರೆಕ್ಟಿವ್ ಮೆಕಾನಿಸಮ್ ಅಂತ ಏನು ಕರಿತೀವಿ, ಅದನ್ನು ಸರಿಪಡಿಸತಕ್ಕಂಥ ಮಾರ್ಗೋಪಾಯಗಳನ್ನು ಸರ್ಕಾರ ಕಂಡು ಹುಡುಕಬೇಕಾಗಿತ್ತು. ಆದರೆ ಏಕಾಏಕಿ ಆ ಕಾನೂನನ್ನ ಕಿತ್ತಾಕಿ ಹೊಸ ವಿ.ಬಿ. ಗ್ರಾಮ್ಜಿ ಅನ್ನೋ ಕಾನೂನನ್ನು ತಂದಿದೆ. ಅದು ಮೂಲತಃ ಹಕ್ಕು ಆಧಾರಿತವಾಗಿತ್ತು. ಇಟ್ ವಾಸ್ ರೈಟ್ ಬೇಸ್ಡ್, ಡಿಮಾಂಡ್ ಡ್ರಿವನ್. ನನಗೆ ಕೆಲಸ ಕೊಡಿ ಅಂದ್ರೆ ಕೆಲಸ ಕೊಡ್ಬೇಕು. ಇದು ಯಾವುದೂ ಅಲ್ಲದೆ 84 ಕೋಟಿ ಜನಕ್ಕೆ ಅಕ್ಕಿ ಉಚಿತವಾಗಿ ಹಂಚುವಾಗ ಸರ್ಕಾರ ಏನನ್ನ ಒಪ್ಪಿಕೊಳ್ತಾ ಇದೆ ಅಂದ್ರೆ ಈ ದೇಶದಲ್ಲಿ ಬಡವರಿದ್ದಾರೆ ಅಂತ. ಬಡವರ ಸಂಖ್ಯೆ ಕಡಿಮೆ ಇದೆ ಅಂತಂದ್ರೆ ಕಿತ್ತಾಕ್ಬಿಡ್ಬೋದಲ್ಲ. ಯಾಕೆ ಅನ್ನಭಾಗ್ಯವನ್ನು ಕೇಂದ್ರ ಸರ್ಕಾರವು ಮುಂದುವರಿಸ್ತಾ ಇದೆ? ಅದರರ್ಥ ಈ ದೇಶದಲ್ಲಿ ತುಂಬಾ ಕಷ್ಟದಲ್ಲಿರುವಂತ ಬಡವರ ಸಂಖ್ಯೆ, ಸರ್ಕಾರದ ವೈರುಧ್ಯ ಹೇಗಿದೆ ಅಂದ್ರೆ ಒಂದ್ ಕಡೆಯಿಂದ 16% ಇದೆ ಅನ್ನತ್ತೆ, 12% ಇದೆ ಅನ್ನತ್ತೆ, ಇನ್ನೊಂದು ಕಡೆ 84 ಕೋಟಿ ಜನಕ್ಕೂ ಕೂಡ ಅನುದಾನದ ಅಕ್ಕಿಯನ್ನು ಕೊಡುತ್ತೆ. ವಾಟ್ ಡಸ್ ಇಟ್ ಮೀನ್? ಉದ್ಯೋಗ ಖಾತ್ರಿ ಅಂತ ಒಂದು ಎಲ್ರಿಗೂ ಕಂಡಿದ್ದು, ಆದರೆ ಯಾರೂ ಒಪ್ಪಿಕೊಳ್ಳದೆ ಇರುವ ಸತ್ಯ ಏನಿದೆ, ಗ್ರಾಮಾಂತರ ಪ್ರದೇಶದ ನಿರುದ್ಯೋಗ, ತನ್ಮೂಲಕ ಸೃಷ್ಟಿಯಾಗುವಂತಹ ಒಂದು ಬಿಕ್ಕಟ್ಟು, ಅದರ ಮೂಲಕ ಅವರು ವಲಸೆ ಹೋಗುವಂತಹ ಸಮಸ್ಯೆ, ವಲಸೆಯಿಂದ ಉಂಟಾಗುವಂತಹ ಘೋರ ಸಮಸ್ಯೆಗಳು, ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದೆ ಇರೋದು, ಆರೋಗ್ಯ, ಯಾವುದೋ ಊರಿನಲ್ಲಿರೋದು, ಇದೆಲ್ಲವನ್ನ ತಡೆಗಟ್ಟಿ ಒಂದು ಗ್ರಾಮದಲ್ಲಿ ತನ್ನ ಗ್ರಾಮದ ಆಸ್ತಿಗಳಿಂದ ಸೃಷ್ಟಿ ಮಾಡುವಂತ ಒಂದು ಸಮುದಾಯದ ಅಸ್ಮಿತೆ ಅಂತ ಏನ್ ಕರೀತೀವಿ, ಇದನ್ನು ಸೃಷ್ಟಿ ಮಾಡುವಂತ ಒಂದು ಅವಕಾಶ ಇತ್ತು. ಈಗ ಹೊಸ ವಿ.ಬಿ. ಗ್ರಾಮ್ಜಿನಲ್ಲಿ 4-5 ಮುಖ್ಯವಾದ ಡಿವಿಯೇಷನ್ಸ್ ಅನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಅದು ಡಿಮಾಂಡ್ ಡ್ರಿವನ್. ತನಗೆ ಕೆಲಸ ಬೇಕು ಅಂತಂದ್ರೆ ಕೊಡ್ಲೇಬೇಕು. ಅದಕ್ಕೆ ಯಾವುದೇ ರೀತಿಯ ಬಜೆಟರಿ ಮಿತಿಗಳಿರಲಿಲ್ಲ. ಈಗ ಕೇಂದ್ರ ಸರ್ಕಾರ ಏನು ಮಾಡಿದೆ, ಅದನ್ನು ಹಕ್ಕಿನ ಕಾನೂನನ್ನು ತೆಗೆದು ಅದನ್ನೊಂದು ಕೇಂದ್ರ ಸರ್ಕಾರದ ಅನುದಾನ ಪ್ರಾಯೋಜಿತ ಯೋಜನೆಯನ್ನಾಗಿ ಬದಲಾಯಿಸಿದೆ. ಈಗ ಕೇಂದ್ರ ಸರ್ಕಾರ ಪರಮಾಧಿಕಾರವನ್ನು ಯಾವ ರೀತಿ ಇಟ್ಕೊಂಡಿದೆ ಅಂತಂದ್ರೆ, ಯೋಜನೆ ಗಾತ್ರವನ್ನು ಅದು ನಿರ್ಧಾರ ಮಾಡುತ್ತೆ. ಒಂದು ರಾಜ್ಯದಲ್ಲಿ ಎಷ್ಟು ಕೆಲಸ ಆಗಬೇಕು ಅನ್ನೋದನ್ನು, ಆ ನಿಧಿಯನ್ನು ಅದು ಬಿಡುಗಡೆ ಮಾಡುತ್ತೆ. ಈಗ ಸಾರ್ವತ್ರಿಕವಾಗಿತ್ತು ಇಡೀ ದೇಶದ ಎಲ್ಲಾ ಜಿಲ್ಲೆಗಳಲ್ಲಿ. ಈಗ ಯಾವ ಕ್ಷೇತ್ರದಲ್ಲಿ ಈ ಕಾಮಗಾರಿಗಳು, ಈ ಯೋಜನೆ ನಡೀಬೇಕು ಅನ್ನೋದನ್ನು ಕೇಂದ್ರ ಸರ್ಕಾರ ನಿರ್ಧರಿಸುತ್ತೆ. ಅದರರ್ಥ ಎಲ್ರಿಗೂ ಕೆಲಸ ಸಿಗೋದಿಲ್ಲ. ಅನುದಾನ ಲಭ್ಯತೆಗನುಗುಣವಾಗಿ ಒಂದು ಗ್ರಾಮದ ಯೋಜನೆಗಳು ನಡೆಯುತ್ತೆ. ಅರ್ಥಾತ್ ಸರ್ಕಾರಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಉದ್ಯೋಗವನ್ನು ಸರ್ಕಾರ ನೀಡುತ್ತೆ. ಕಾರ್ಮಿಕರನ್ನು ಕೇಂದ್ರವಾಗಿ ಇಟ್ಕೊಂಡು ಮಾಡಲ್ಲ. ಇದು ಬಹಳ ಮುಖ್ಯವಾದ ಬದಲಾವಣೆ. ಇಟ್ಸ್ ನಾಟ್ ರೈಟ್ ಬೇಸ್ಡ್, ಇಟ್ಸ್ ಸಿಂಪ್ಲಿ ಗಿವನ್. ಸರ್ಕಾರ ಬೇಕು ಅಂತಂದ್ರೆ ಕೊಡುತ್ತೆ. ನನ್ನ ಹತ್ರ ಎಷ್ಟು ದುಡ್ಡಿದೆ ಅಂತ ಲಭ್ಯತೆಗನುಗುಣವಾಗಿ. ಇಷ್ಟು ಮಾರಕವಾದಂತ ಒಂದು ಬದಲಾವಣೆ ಬಂದಿದೆ. ಎರಡನೇದಾಗಿ 100 ದಿನ ಅಲ್ಲ 125 ದಿನ ಅಂತ ಹೇಳ್ತಾ ಇದ್ದಾರೆ. ಉದ್ಯೋಗ ಖಾತರಿ ಇತಿಹಾಸದಲ್ಲಿ ಅತ್ಯಂತ ಹೆಚ್ಚು ಕೆಲಸ ಕೊಟ್ಟಿದ್ದು ಒಂದು 58 ದಿನ. ಅದಕ್ಕಿಂತ ಜಾಸ್ತಿ ಸರಾಸರಿ ಕೊಡಕ್ ಸಾಧ್ಯ ಆಗಿಲ್ಲ. 100 ದಿನಗಳ ಕೆಲಸವನ್ನು ಈ ಯೋಜನೆಯಲ್ಲಿ ಕಾರ್ಮಿಕರು ಪಡೆದಿಲ್ಲ ಅಂದ್ರೆ ಏನರ್ಥ? ಸರ್ಕಾರ ಉದ್ದೇಶಪೂರ್ವಕವಾಗಿ ಯೋಜನೆ ಅನುಷ್ಠಾನವನ್ನ, ಆಯ್ಕೆಯನ್ನ, ಉದ್ಯೋಗ ಕೊಡುವುದನ್ನ ಏನೇನೋ ಕಾರಣಗಳಿಗೆ ಮುಂದೂಡ್ತಾ ಬಂದ ಕಾರಣ ರೋಸಿ ಹೋದಂತ ದಿನಗೂಲಿ ಕಾರ್ಮಿಕರು ಬೇರೆ ಕಡೆ ಹೋಗಿದ್ದಾರೆ. ಇದು ಎರಡನೇ ಅಂಶ. ಮೂರನೇದು ಬಹಳ ಮುಖ್ಯವಾಗಿ ಗಮನಿಸಬೇಕಾದ್ದು ಕ್ಷೇತ್ರಗಳ ಆಯ್ಕೆ. ನೀವು ದಕ್ಷಿಣ ಕನ್ನಡದ ಅಂತದ್ದಿದೆ, ಬೆಂಗಳೂರು ರೂರಲ್ ಅಂತದ್ದಿದೆ. ಸಾರ್ ಅಲ್ಲಿ 600 ರೂಪಾಯಿ 800 ರೂಪಾಯಿ ಕೂಲಿ ಸಾರ್, ಯಾರು ಬರಲ್ಲ ಸಾರ್. ನಿಜ, ಯಾರು ಬರಲ್ಲ. ಆದರೆ ಒಂದು ಗ್ರಾಮದ ಅಭಿವೃದ್ಧಿಗೆ, ಉದ್ಯೋಗ ಖಾತ್ರಿಗೆ 1 ಕೋಟಿ 2 ಕೋಟಿ ರೂಪಾಯಿ ಅಷ್ಟು ಬರ್ತಾ ಇತ್ತು. ಅದ್ರಲ್ಲಿ ಯಾವ್ದು ಕೆಲಸಗಳಾಗ್ತಾ ಇತ್ತು. ಒಂದು ವೇಳೆ ಆ ಜಿಲ್ಲೆಗಳು ಅಂತಂದ್ರೆ ಆ ಜಿಲ್ಲೆಗಳನ್ನು ತೆಗಿಬೋದಲ್ಲ. ನರೇಗಾದ ಕೆಳಗಡೆನೆ ಈ ಬದಲಾವಣೆಯನ್ನು ತರಬಹುದಾಗಿತ್ತು. ಈಗಾಗಲೇ ಸಾಕಷ್ಟು ಶ್ರೀಮಂತವಾಗಿರುವ
ಉದ್ಯೋಗ ಖಾತ್ರಿ ಹಾಜರಾತಿ ಇಲ್ಲದೆ ಇರುವ ಗ್ರಾಮಗಳ ಪಂಚಾಯತ್ಗಳ ಜಿಲ್ಲೆಗಳ ಪ್ರದೇಶಗಳ ಅಂಕಿಅಂಶಗಳು ನಿಮ್ಮಲ್ಲಿ ಇದೆಯಲ್ಲ, ಬೇಸ್ಡ್ ಆನ್ ದಟ್ ಯು ಕ್ಯಾನ್ ಸಿಂಪ್ಲಿ ಕ್ಯಾಲ್ಕುಲೇಟ್ ಮಾಡಿ ದೀಸ್ ಏರಿಯಾಸ್ ಕ್ಯಾನ್ ಬಿ ರಿಮೂವ್ಡ್ ಅಂತ ಹೇಳ್ಬೋದು. ಇದನ್ನು ಮಾಡಿಲ್ಲ. ಸೊ ಆ ಇಡೀ ಒಂದು ಸರ್ವಾಧಿಕಾರದ ಹಕ್ಕನ್ನು ಕೇಂದ್ರ ಸರ್ಕಾರ ತಾನಿಟ್ಟುಕೊಂಡಿದೆ, ಏರಿಯಾವನ್ನ ಆಯ್ಕೆ ಮಾಡುವಂಥದ್ದು. ಇದು ಬಹಳ ದೊಡ್ಡ ರಾಜಕೀಯ ದುರುಪಯೋಗಕ್ಕೆ ಸಾಧ್ಯವಾಗಬಹುದು. ತನಗೆ ಬೇಡವಾದ ತನ್ನ ವಿರೋಧ ಪಕ್ಷಗಳ ರಾಜ್ಯ ಸರ್ಕಾರಗಳಿರುವಲ್ಲಿ ಅಥವಾ ಒಬ್ಬ ಶಾಸಕ ಇರುವಲ್ಲಿ ಕ್ಷೇತ್ರದ ಅವಗಣನೆಗೆ ಕಾರಣವಾಗಬಹುದು ಅನ್ನುವ ಒಂದು ಸಕಾರಣವಾದಂಥ ಭಯ ಈ ಕಾನೂನೊಳಗಡೆ ಅಂತರ್ಗತವಾಗಿದೆ. ಇನ್ನೊಂದು ಬಹಳ ಮುಖ್ಯವಾದ ಅಂಶ ಯಾವುದು ಅಂತಂದ್ರೆ ಅದರಲ್ಲಿ ತಗೊಳ್ಬಹುದಾದಂಥ ಕಾಮಗಾರಿಗಳು. ಕೇಂದ್ರ ಸರ್ಕಾರದ ಗತಿಶಕ್ತಿ ಯೋಜನೆ ಏನಿದೆ ಅದಕ್ಕೆ ಅಲೈನ್ ಮಾಡ್ತೀನಿ ಅಂತ, ಅದರ ಜೊತೆ ಹೊಂದಿಸ್ತೀನಿ ಅಂತ. ನೀವು ಗತಿಶಕ್ತಿ ಯೋಜನೆ ಒಳಗಡೆ ಸರ್ಕಾರ ಪ್ರಮುಖವಾಗಿ ಕಂಡಿರೋ ಫೋಕಲ್ ಏರಿಯಾ ಅಂತ ನಾವು ಏನು ಕರಿತೀವಿ, ಅದರಲ್ಲಿರುವಂಥ ಕಾಮಗಾರಿಗಳನ್ನು ನೋಡಿದ್ರೆ ಹೆಚ್ಚಿನವೆಲ್ಲ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಖಾಸಗಿ ಸಾರ್ವಜನಿಕ ಸಹಭಾಗಿತ್ವ ಅಂತ ಕರೀತಾರೆ, PPP ಮಾಡೆಲ್ ಅಂತ. ಆ ಕಾಮಗಾರಿಗಳೇ ಗೋಡೌನ್ ಕಟ್ಟೋದು, ಕೃಷಿ ಗೋದಾಮು, ಶೀತಲಗೃಹ, ಸೀಡ್ ಪ್ರೊಡಕ್ಷನ್ನ ಬೀಜೋತ್ಪಾದನೆ ಅಂತ ಕಾಮಗಾರಿಗಳು. ಅದರ ಜೊತೆಗೆ ರಸ್ತೆ ಉನ್ನತೀಕರಣ ಅಂತಿದೆ. ನ್ಯಾಷನಲ್ ಹೈವೇ ವರ್ಕ್ಗಳು ಕೂಡ ಅದರೊಳಗಡೆ ತರಬಹುದು. ಯಾಕೆಂದ್ರೆ ಕೇಂದ್ರ ಸರ್ಕಾರ ಇನ್ನು ಇತರ ಯಾವುದೇ ಕಾಮಗಾರಿಗಳು ಅಂತ ಇಟ್ ಕ್ಯಾನ್ ಸಿಂಪ್ಲಿ ಇನ್ಕ್ಲೂಡ್ ಥ್ರೂ ಎ ಸರ್ಕ್ಯುಲರ್, ಯಾವುದೇ ಒಂದು ಕೇವಲ ಒಂದು ಸುತ್ತೋಲೆ ಮೂಲಕ ಆ ಯೋಜನೆಯನ್ನು ಒಳಗಡೆ ತರಬಹುದು. ಅವಾಗ ಏನಾಗುತ್ತೆ, ಇಷ್ಟು ದಿನ ಸರ್ ಕಾರ್ಮಿಕರು ಮಾಡ್ತಿರ್ಲಿಲ್ಲ ಸರ್, ಅವರ ಹೆಸರಿನಲ್ಲಿ ಬಿಲ್ ಮಾಡಿ ಕಾಂಟ್ರಾಕ್ಟರ್ಗಳ ಮಾಡ್ತಿದ್ದಿದ್ದು ಬಿಲ್ಡಿಂಗ್ಗಳು ಅಂತಿದ್ರಲ್ಲ, ಭ್ರಷ್ಟಾಚಾರದ ಮೂಲ ಅದು ಇವತ್ತು ಕಾನೂನುಬದ್ಧವಾಗುತ್ತೆ. ಯಾಕೆಂದ್ರೆ ಎಲ್ಲ ಕಾಮಗಾರಿಗಳು ಬಿಲ್ಡಿಂಗ್ ಕಾಮಗಾರಿಗಳು. ಶೀತಲಗೃಹ ನಿರ್ಮಾಣದಲ್ಲಿ ಒಂದು ಕೂಲಿ ಕಾರ್ಮಿಕ ಮಹಿಳೆಗೆ ಏನ್ ಕೆಲಸ ಇದೆ ಅಲ್ಲಿ, ಸಿಮೆಂಟ್ ಹೊರೋದು ಬಿಟ್ರೆ 2 ದಿವಸ. ಆದ್ರಿಂದ ಇಡೀ ಯೋಜನೆಯ ಮೂಲ ಗಮನ ಅಂತ ಏನು ಕರಿತೀವಿ, ಇಟ್ಸ್ ಹೋಲ್ ಫೋಕಸ್, ಅದು PPP ಮಾಡೆಲ್ನಲ್ಲಿ ಸರ್ಕಾರ ಹಮ್ಮಿಕೊಂಡಿರುವಂತಹ ಯೋಜನೆಗಳೇನಿದಾವೆ ಅದಕ್ಕೆ ಈಗಾಗಲೇ ಅನುದಾನದ ಕೊರತೆ ಇದೆ. ಆ ಅನುದಾನದ ಕೊರತೆಯನ್ನ ಈ ಉದ್ಯೋಗ ಖಾತ್ರಿ ಮೂಲಕ ಸರ್ಕಾರ ಭರ್ತಿ ಮಾಡುವಂತ ಒಂದು ಕುಟಿಲೋಪಾಯವನ್ನು ಮಾಡಿದೆ. ಮುಂದಿನ ದಿವಸಗಳಲ್ಲಿ ಯಾವ ಸ್ವರೂಪ ಪಡೆಯುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಏನಾಗತ್ತೆ ಅಂತ. ನಮಸ್ಕಾರ. ಇವತ್ತು ನಾನು ನಿಮ್ಮಲ್ಲಿ ಒಂದು ಮನವಿ ಮಾಡ್ತಾ ಇದ್ದೀನಿ. ದಿ ಫೈಲ್ ಕಳೆದ 3 ವರ್ಷಗಳಿಂದ ಯಾರ ಮುಲಾಜಿಗೂ ಒಳಗಾಗದೆ ನಿಷ್ಪಕ್ಷಪಾತವಾಗಿ ತನಿಖಾ ವರದಿಗಳನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕೋವಿಡ್ ಹಗರಣ ಆಗಿರ್ಬೋದು, ಶಿಕ್ಷಕರ ನೇಮಕಾತಿಯಲ್ಲಿನ ಅಕ್ರಮವಾಗಿರ್ಬೋದು, ಸರ್ಕಾರದ ಹಲವಾರು ಭ್ರಷ್ಟಾಚಾರಗಳನ್ನ ದಾಖಲೆ ಸಮೇತ ಬಯಲು ಮಾಡ್ತಾ ಇದೆ. ನಮ್ಮ ಈ ವರದಿಗಳನ್ನ ಆಧರಿಸಿ ತನಿಖಾ ಆಯೋಗಗಳು ರಚನೆ ಆಗಿದೆ. ನಮ್ಮ ಸಂಸ್ಥೆ ಹೀಗೆ ನಿರಂತರವಾಗಿ ನಿರ್ಭೀತಿಯಿಂದ ಸ್ವತಂತ್ರವಾಗಿ ಮುಂದುವರಿಯೋದಕ್ಕೆ ನಿಮ್ಮ ಸಹಾಯ ಅತ್ಯಗತ್ಯ. ಹಾಗಾಗಿ ನನ್ನ ಮನವಿ, ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿರುವಂತಹ ಲಿಂಕ್ ಬಳಸಿ ಅಥವಾ ಈ ವಿಡಿಯೋದಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡಿ ನಿಮ್ಮ ಕೈಲಾದಷ್ಟು ಹಣ ಡೊನೇಟ್ ಮಾಡಿ. ಈ ಮೂಲಕ ಸ್ವತಂತ್ರ ಪತ್ರಿಕೋದ್ಯಮವನ್ನ ಬೆಂಬಲಿಸಿ. ನಮಸ್ಕಾರ.